ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಆಷಾಢ ಏಕಾದಶಿಯ ನಿಮಿತ್ತ ಶ್ರೀ ವಿಠ್ಠಲ್ ರುಕ್ಮಿಣಿ ದೇವಸ್ಥಾನಗಳಲ್ಲಿ ಭಕ್ತರ ದಟ್ಟಣೆ. ಸಂಕೇಶ್ವರದಲ್ಲಿ ಆಷಾಢಿ ಏಕಾದಶಿಯ ಪವಿತ್ರ ಹಬ್ಬದ ಅಂಗವಾಗಿ ಸಂಕೇಶ್ವರ ನಗರದ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನಗಳಲ್ಲಿ ಶನಿವಾರ ಮುಂಜಾನೆಯಿಂದಲೇ ಭಕ್ತರು ದರ್ಶನಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದರು. ಗುಂದಡಿ ಗಲ್ಲಿಯಲ್ಲಿರುವ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನ ಹಾಗೂ ಗಾಂಧಿ ಚೌಕ್ನ ಶ್ರೀ ವಿಠ್ಠಲ ದೇವಸ್ಥಾನಗಳಲ್ಲಿ ಶ್ರೀ ವಿಠ್ಠಲನ ದರ್ಶನಕ್ಕಾಗಿ ಭಕ್ತರು ಉದ್ದನೆಯ ಸಾಲುಗಳಲ್ಲಿ ನಿಂತಿದ್ದರು. ಪಾಂಡುರಂಗ ಪಾಂಡುರಂಗ ಹಾಗೂ ಜ್ಞಾನೋಬಾ ತುಕಾರಾಮ್ ಎಂಬ ಜಯಘೋಷಣೆಗಳಿಂದ ದೇವಸ್ಥಾನದ ಸಂಪೂರ್ಣ ಪರಿಸರವು ಭಕ್ತಿಮಯ ವಾತಾವರಣದಲ್ಲಿ ಮೊಳಗುತ್ತಿತ್ತು. ಆಷಾಢಿ ಏಕಾದಶಿಯ ಪ್ರಯುಕ್ತ ಅನೇಕ ಭಕ್ತರು ಮುಂಜಾನೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶ್ರೀ ವಿಠ್ಠಲ ರುಕ್ಮಿಣಿಯ ದರ್ಶನ ಪಡೆದು ಉಪವಾಸ ಆಚರಿಸಿದರು. ಪಂಢರಪುರದ ವಿಠ್ಠಲನ ದರ್ಶನವನ್ನು ತಮ್ಮ ಊರಿನ ದೇವಸ್ಥಾನದಲ್ಲಿಯೇ ಪಡೆದು ಸಂತೃಪ್ತಿಯನ್ನು ಅವರು ವ್ಯಕ್ತಪಡಿಸಿದರು. ದೇವಸ್ಥಾನದ ಆವರಣದಲ್ಲಿ ಪೂಜಾ ಸಾಮಗ್ರಿಗಳು, ಹೂವುಗಳು, ಹಾರಗಳು ಹಾಗೂ ಪ್ರಸಾದದ ಅಂಗಡಿಗಳಿಂದ ಅಲಂಕರಿಸಲ್ಪಟ್ಟಿದ್ದವು. ಭಕ್ತರ ಸೇವೆಗಾಗಿ ವಿವಿಧ ಮಂಡಳಿಗಳು ಹಾಗೂ ಭಕ್ತರಿಂದ ಉಪವಾಸಕ್ಕಾಗಿ ಸಬ್ಬಕ್ಕಿ ಕಿಚಡಿ, ರಾಜಗಿರಿ ಉಂಡಿ ಹಾಗೂ ಬಾಳೆಹಣ್ಣು ಹಾಗೂ ಇತರ ಉಪವಾಸದ ತಿಂಡಿಗಳನ್ನು ಪ್ರಸಾದವಾಗಿ ವಿತರಿಸಲಾಯಿತು. ಭಕ್ತರು ಭಕ್ತಿಭಾವದಿಂದ ಪ್ರಸಾದವನ್ನು ಸ್ವೀಕರಿಸಿದರು. ಆಷಾಢಿ ಏಕಾದಶಿಯ ಅಂಗವಾಗಿ ಸಂಕೇಶ್ವರದ ಸರ್ಕಾರಿ ಮರಾಠಿ ಗಂಡು ಮಕ್ಕಳ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಆಕರ್ಷಕ ಆಷಾಢಿ ದಿಂಡಿ ಉತ್ಸವವನ್ನು ಆಯೋಜಿಸಿದರು. ವಿದ್ಯಾರ್ಥಿಗಳು ಶ್ರೀ ವಿಠ್ಠಲ ಹಾಗೂ ಮಾತೆ ರುಕ್ಮಿಣಿಯ ವೇಷಭೂಷಣ ಧರಿಸಿ ತಾಳ ಮೃದಂಗಗಳ ನಾದ, ಅಭಂಗ, ಹರಿನಾಮ ಸಂಕೀರ್ತನೆಯೊಂದಿಗೆ ಭಕ್ತಿಭಾವದ ದಿಂಡಿಯನ್ನು ನಡೆಸಿದರು. ಶ್ರೀ ವಿಠ್ಠಲ ರುಕ್ಮಿಣಿಯ ದರ್ಶನ ಪಡೆದ ಬಳಿಕ ಈ ದಿಂಡಿ ಶ್ರೀ ಶಂಕರಾಚಾರ್ಯ ದೇವಸ್ಥಾನದತ್ತ ಹೊರಟಿತು. ದಿಂಡಿ ದೇವಸ್ಥಾನದ ಆವರಣ ತಲುಪುತ್ತಿದ್ದಂತೆಯೇ ವಿದ್ಯಾರ್ಥಿಗಳ ಭಕ್ತಿಮಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಇದರಿಂದ ಇಡೀ ವಾತಾವರಣ ಮತ್ತಷ್ಟು ಉತ್ಸಾಹಭರಿತವಾಯಿತು. ದಿನವಿಡೀ ಸಾವಿರಾರು ಭಕ್ತರು ಶ್ರೀ ವಿಠ್ಠಲ ರುಕ್ಮಿಣಿಯ ದರ್ಶನ ಪಡೆದರು. ದೇವಸ್ಥಾನದ ಆವರಣದಲ್ಲಿ ಸುಸೂತ್ರ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಆಷಾಢಿ ಏಕಾದಶಿಯ ಅಂಗವಾಗಿ ಸಂಕೇಶ್ವರ ನಗರ ಸಂಪೂರ್ಣವಾಗಿ ಭಕ್ತಿ ರಸದಲ್ಲಿ ತೇಲಿತು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.